ನಾನು ಕೇಳ್ತೀನಿ. ಟೀಸರ್ ಬಗ್ಗೆ ಅಂತೂ ಮಾತಾಡ್ತೀರಾ ಗೊತ್ತು. ಒಂದ್ ಪ್ರಶ್ನೆ, ನೀವು ಯಾವ ಕ್ಯಾಟಗರಿ ಹಾರರ್ ಸಿನಿಮಾ ನೋಡೋದ್ರಲ್ಲಿ? ಎರಡ್ ತರ ಇರುತ್ತೆ. ಒಂದು ಫುಲ್ ನಮ್ಗೆ ಏನು ಭಯ ಆಗಲ್ಲ ಅಂತ ನೋಡೋ ಕ್ಯಾಟಗರಿ, ಇನ್ನೊಂದು ಕಣ್ಣು ಕಿವಿ ಎಲ್ಲ ಮುಚ್ಕೊಂಡು ನೋಡ್ತಾ ಇರ್ತಾರೆ, ಬಟ್ ನೋಡ್ತಾ ಇರ್ತಾರೆ ಇಂಟ್ರೆಸ್ಟ್ ಏನಾಗುತ್ತೆ ಅಂತ. ಅರೆ ಭಯ. ಶರಣ್ ಸರ್ ಯಾವ ಕ್ಯಾಟಗರಿ? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಾನೊಬ್ಬ ಕಾಮಿಡಿಯನ್ ಆಗಿ ಮಾತಾಡ್ತೀನಿ. ನನ್ನ ಫೇವರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿನ್ನ ಬಿಡಲಾರೆ. ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗುತ್ತೆ. ನಾನು ಇದನ್ನ ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಅವಾಗ್ಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ? ಏನ್ರಿ ಇಷ್ಟು ಚಿಕ್ಕ ವಯಸ್ಸು ಅಂತಂದ್ರೆ, ಇನ್ನೊಂದು ಹೇಳ್ತೀನಿ ನಿಮ್ಗೆ, ಎಕ್ಸಾರ್ಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನೂ 71-72ರಲ್ಲಿ ಅದು ರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗೋರೆ. ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರುವಂತದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದ್ರೆ ಅಥವಾ ತುಂಬಾ ಸ್ಟ್ರೆಸ್ ಅಲ್ಲಿದ್ರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾದ್ರು ಆದ್ರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇನೆ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರುವಂತ ಶಕ್ತಿ ಅದು ಆಕ್ಚುಲಿ. ನನ್ನ ಫೇವರೇಟ್ ಅಂದ್ರೆ ಫೇವರೇಟ್, ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರು ನೋಡ್ತೀನಿ. ಯಾವುದು ಪ್ರಪಂಚದಲ್ಲಿರೋ ಯಾವ ದೆವ್ವನೂ ಬಿಟ್ಟಿಲ್ಲ ನಾನು. ನಿಜ ರೀ, ಯಾವ ದೆವ್ವಗಳನ್ನೂ ಬಿಟ್ಟಿಲ್ಲ. ಹೆಂಗ ಹೋಗ್ಬಿಡ್ತೀನಿ ಗೊತ್ತಾ? IMDb ರೇಟಿಂಗ್ ಎಲ್ಲ ನೋಡೋದು, ಎಲ್ಲಾ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತಂದಂಗೆ 3.2 3.6 ಇದನ್ನೂ ಬಿಡಲ್ಲ. ಅದನ್ನೂ ನೋಡಿರ್ತೀನಿ. ಯು ನೇಮ್ ಇಟ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಎಲ್ಲ ನೀವು ಯಾವ ಲೋಕಲ್ ಎಲ್ಲಾ ದೇವಗಳು ನನಗೆ ತುಂಬಾ ಇದು. ನನಗೆ ಇದೊಂದು ಫೇವರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂತವ್ನು ಯಾರು ಅಲ್ಲ. ಅವತಾರ ಪುರುಷ ಅನ್ನುವಂತ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಚೂಮಂತರ್ ಅನ್ನುವಂತ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಹೇಳ್ತೀನಿ. ನಾನು ಹಾಡ್ಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ. ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತೆ ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದ್ರೆ ಬಿಕಾಸ್ ಸಿಂಗರ್ ಟರ್ನ್ ಆಕ್ಟರ್ ನಾನು. ಒಂದೆರಡು ಕುಡುಕರ್ ಸಾಂಗು ಹಿಟ್ಟಾಗುತ್ತೆ. ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ. ನಾನು ಅಭಿನಯಿಸಿರುವಂತ ಕುಡುಕರ ಸಾಂಗುನು ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತೆ ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ. ಅದೊಂಥರ ಆ ಜನ್ಮ ಇದು. ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡಕ್ ಶುರು ಮಾಡ್ತೀನಿ. ಒಂದಾದ ನಂತರ ಕುಡುಕ್ರದೆ, ಮತ್ತೆ ಕುಡುಕ್ರದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆಕ್ಟರ್ಸ್ ಬ್ರ್ಯಾಂಡ್ ಆಗೋದು ಗೊತ್ತು ನಮ್ಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿತ್ತು. ನಾನು ಹೆಂಗೋ ತಪ್ಪಿಸ್ಕೋಬೇಕಲ್ಲ ಇದನ್ನ ಅಂತ ಅನ್ಬಿಟ್ಟು, ಇಲ್ಲ ಸರ್ ಒಂಚೂರು ಹೆಂಗೋ ಬೇರೆ ಟೈಪ್ ಮಾಡೋಣ, ಬರೀ ಕುಡುಕ್ರದೆ ಆಗುತ್ತೆ. ನಾನು ಬೇರೆ ತರನು ಹಾಡ್ತೀನಿ ಸರ್. ನಾನು ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಥೋ ಆಗಿರ್ಬೋದು, ನನ್ನ ಫೇವ್ರೇಟ್ ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ. ಅಂದ್ರೆ ಈ ಕುಡುಕರ ವಿಚಾರದಲ್ಲಿ ಇದೇ ತರ ದೆವ್ವ. ಸರಿನಾ? ಅದೇನೋ ಗೊತ್ತಿಲ್ಲ, ದೆವ್ವನೋ ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದ್ರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮಂತರು. ಈಗ ನಾನು ಅಂಬಾಲಿ ಅವ್ರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನ ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟ್ ಮೇಡಮ್? ನೋಡಿ ಲಾಸ್ಟ್ ಇಯರ್ ಅಂತೆ. ನೋಡಿ ಲಾಸ್ಟ್ ಇಯರ್ ಅಂತ ಒಂದಿಷ್ಟು ದಿವಸ ಹಿಂಗ್ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನ. ಅಂದ್ರೆ ಅವ್ರದ್ದು ಪೋಸ್ಟರ್ ಲಾಂಚ್ ಅಲ್ಲಿ ಇರ್ಬೋದು, ಎಲ್ಲರನ್ನು ನಾನು ಟ್ಯಾಗ್ ಮಾಡೋದಾಯ್ತು, ನನಗೆ ಪೋಸ್ಟರ್ ಕಳ್ಸೋದಾಯ್ತು. ನನ್ಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾನು ನಮ್ ನಂಬರ್ ಸೇವ್ ಮಾಡ್ಕೊಂಡಿರ್ಲಿಲ್ಲ. ಒಂದು ಅನ್ನೋನ್ ನಂಬರ್ ಇಂದ ಹಿಂಗ್ ಬರ್ತಾನೆ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತ. ಸರಿ ಆಯ್ತು, ಹೋಗ್ಬಿಡೋಣ ಸರ್. ನಾನು ಒಂದು ಇದನ್ನ ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದ್ರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ? ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದ್ ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅವ್ರಿಗೆ ಏನು ಅಂತಂತಂದ್ರೆ, ನಾವು ಹೇಳಿದ್ರಿ ಹೋದ ವರ್ಷದಿಂದ ಅವರು ನನ್ನನ್ನ ಫಾಲೋ ಮಾಡ್ತಾ ಇರುವಂತದ್ದು. ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದ್ರೆ, ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂತ ಪ್ರಯತ್ನ ನಾನು ಇಲ್ಲಿ ತಗೊಂಡ್ಬಂದು ನಿಲ್ಸಿರುವಂತದ್ದು. ನಾನು ಬಂದಿದ್ದೀನಿ ಅಂತ ಅನ್ನೋದೇನಾರು ಆಯ್ತಂದ್ರೆ ತುಂಬಾ 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 ನನ್ನನ್ನು ನಾನೇ ಇದನ್ನ ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದ್ರೆ, ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯ್ತು,
ಆಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದ್ರೆ ಇವ್ರು ಯಾವ್ದನ್ನು ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನ್ಗೆ ಇನ್ನೊಂದು ಇದರ ಜೊತೆಯಲ್ಲಿ ನನಗೆ ಅನಿಸ್ತಾ ಇರುವಂತದ್ದು ಅವ್ರಿಗೆ ನೋಡಿ, ಒಬ್ಬ ಆಕ್ಟರ್ನ ಒಬ್ಬ ಗೆಸ್ಟ್ ನ ಕರಿಬೇಕು ಅಂತಂದ್ರೆ ಒಂದೂವರೆ ವರ್ಷ ಹಿಂಗ್ ಫಾಲೋ ಮಾಡೋದಂತವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟ್ ಅನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರಿಗೆ ನಾನಿನ್ನ ಬಿಡಲಾರೆ ಅಂತ ಅನ್ನೋಂಥ ಟೈಟಲ್ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನೋದು ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ ಏನು ಈ ಸಿನಿಮಾದ ಮೇಲೆ. ಯಾಕಂತಂದ್ರೆ ಇವ್ರು ಎಲ್ಲಾನು ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನುವಂಥದ್ದು. ತುಂಬಾ ಕಷ್ಟವಾದಂತ ಒಂದು ಜಾನರ್ ಹಾರರ್ ಅನ್ನುವಂಥದ್ದು. ಇವತ್ತು ಇಡೀ ತಂಡ ತಮ್ಮ ಮೊದಲನೇ ಪ್ರಯತ್ನದಲ್ಲೇನೆ ಈ ತರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದು ಆದರೆ ಖಂಡಿತವಾಗ್ಲಿ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನುವಂಥ ಸಿನಿಮಾದೇನು ಇವ್ರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳಬೇಕು ಬಂದೆ, ಈ ತರ ಹೇಳಿದ್ರಲ್ಲ ನಾನಿನ್ನ ಬಿಡಲಾರೆ, ನನ್ನನ್ನ ಬಿಡ್ಲಿಲ್ಲ ನೋಡಿ ಇವರು. ಅದೇ ತರ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇವ್ರು ಯಾವುದನ್ನು ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ, ಈ ತರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟ್ ಅನ್ನು ಬಿಡಲಾರದೆ ಸಿನಿಮಾ ಮಾಡದಂತ ತಂಡವನ್ನ ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸ್ ಕೈ ಬಿಟ್ಟ ಇತಿಹಾಸ ಇಲ್ಲ. ಆ ತರದ ಇತಿಹಾಸ ಇಲ್ಲ. ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತೆ ನಾನು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯ್ತು ಅಂತಂದ್ರೆ ಪುಣ್ಯಾತ್ಮರು ಒಂದಿಷ್ಟು ಜನ. ನಾನು ಈ ತರ ಇದ್ದಾಗ ಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ ನಾನು ಇದೀನಿ ಗುರು ನಿನ್ ಜೊತೆಲಿ ಅಂತ ಅನ್ನೋವಂತ ಒಂದು ತೋಳನ್ನ ಕೊಟ್ಟಂತವ್ರು, ಕೈನ ಕೊಟ್ಟಂತವ್ರು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದ್ರೆ ದಯವಿಟ್ಟು ನಾನು ನೀವೆಲ್ಲ ಸ್ಟಾರ್ ಹಂಗೆ ಅಂತಂತಂದ್ರೆ ಅದೇನೂ ಅಲ್ಲ, ನಿಮ್ ಥರನೇ ನಾನು ಶುರು ಮಾಡೋದಂತವನು. ಬಹಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ, ಕನೆಕ್ಷನ್ ಏನು ಗೊತ್ತಾ, ನಾನು ಇವಾಗ ಹೇಳ್ತೀನಿ ಕೇಳಿ. ಅವರು ಯಾದಗಿರಿಯವರು, ಇದು ಗುಲ್ಬರ್ಗದವರು, ಕಲಬುರ್ಗಿಯವರು, ಇವರು ಹುಬ್ಬಳ್ಳಿಯವರು. ಇವರು ನಾನು ಹುಟ್ಟಿದವರು ಯಾದಗಿರಿ, ಬೆಳೆದಿದ್ದವರು ಹುಬ್ಬಳ್ಳಿ. ಸೊ ಹಿಂಗಾಗಿ ಎರಡೂ ಕನೆಕ್ಷನ್ ನನಗೆ. ನಾನು ಹುಟ್ಟಿದ್ದು ಯಾದಗಿರಿಲಿ. ಸೊ ಅದಕ್ಕೆ ನನ್ನ ಹೆಸರು ಶರಣಬಸವೇಶ್ವರರ ನಾಮದಿಂದ ಬಂದಂತ ನಾನು. ಸೊ ಹುಬ್ಬಳ್ಳಿ ನನ್ನ ಊರು. ಸೊ ಹಿಂಗಾಗಿ ಎರಡೂ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬಾನೇ ಖುಷಿ ಕೊಟ್ಟಿರುವಂತದ್ದು. ಟೀಸರ್ ಈಗಷ್ಟೇ ನೋಡಿದೆ. ಅವ್ರು ನೋಡ್ರಿ, ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲೇನೆ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನುವಂಥದ್ದು. ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಂಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ, ಶಕ್ತಿಯುತವಾದಂತ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದ್ರೆ ಅದು ಇನೋಸೆನ್ಸ್. ಅದು ಇವತ್ತು ಅಷ್ಟು ಇನೋಸೆನ್ಸ್ ಅನ್ನ ಮೈದುಂಬ ಹೃದಯವನ್ನ ತುಂಬಿಕೊಂಡು ಸಿನಿಮಾ ಮಾಡದಂತ ಒಂದಿಷ್ಟು ಜನರಿದ್ದಾರೆ. ಯಾವ್ದು ಸೋಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ, ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ. ಅಷ್ಟು ಇನ್ನೋಸೆಂಟ್ ಆಗಿ ನೀವು ಈ ಸಿನಿಮಾ ಮಾಡಿದೀರಿ ಅಂತ ಅನ್ನೋದಾದ್ರೆ ನಾವು ಹೆಸರಿಸ್ತಾ ಏನು ಹೋಗಕ್ ಹೋಗಲ್ಲ. ಯಾಕಂದ್ರೆ ಮತ್ತೆ ಯಾರೋರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನುವಂಥದ್ದು. ಒಟ್ಟಾರೆ ಗೆಲ್ಲುವ ಎಲ್ಲಾ ಲಕ್ಷಣಗಳು ಈ ಸಿನಿಮಾ ತನ್ನನ್ನ ತಾನು ತುಂಬಿಸ್ಕೊಂಡಿದೆ. ಈ ಎಲ್ಲಾ ಇಡೀ ತಂಡಕ್ಕೆ ನಾವು ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು, ಯಾವಾಗ್ಲೇ ಹೇಳ್ತಾರೆ ನೋಡಿ ಇವರೇ ನೋಡಿ, ಅಲ್ಲಿ ಲುಕ್ ನೋಡಿ ಅಲ್ಲಿ ಮೋಕ್ಷಿ ನಾನು ಇಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ಬರ್ಬೇಕಾದ್ರೆ ಬೇಗ ಮುಗಿಸಪ್ಪ ಅಂತ ಹೇಳ್ಬಿಟ್ಟೆ ಕಳಿಸಿದ್ದೆ. ಏನು ನಾನೇನು ಜಾಸ್ತಿ ಹೇಳ್ಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ. ಈ ತರದ ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ, ಡೈರೆಕ್ಟರ್ನ ಕುಂಡ್ರಿಸ್ಕೊಂಡು ಕೇಳ್ತಾ ಇದ್ದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 65 ದಿವಸ ಶೂಟ್ ಮಾಡಿದೀನಿ ಅಂತಂದ್ರು. ಇದನ್ನ ಬಿಟ್ಟು ಯಾವ್ದನ್ನ ಕಾಲ್ ಶೀಟ್ ಗಳನ್ನ ಬಿಟ್ಟು 65 ದಿವಸ. ಇವತ್ತು ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ, ಈಗ ರೆಗ್ಯುಲರ್ ಸಿನಿಮಾದ ದೊಡ್ಡ ಗಾತ್ರದ ಸಿನಿಮಾಗಳು ಏನೇನಿದಾವಲ್ಲ ಆ ಮಟ್ಟದ ಕಾಲ್ ಶೀಟಿನ ಅಂದ್ರೆ ದಿವಸಗಳ ಇದು. ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿನೂ ಕೂಡ ಅಂಬಾಲಿ ಅವರು ಮತ್ತೆ ಅವ್ರ ತಾಯಿಯವರಿಗೆ ದೊಡ್ಡ ಸಲಾಮ್ ನಿಮಗೆ. ಯಾಕಂತಂದ್ರೆ ಮೊದಲನೇ ಸಿನಿಮಾದಲ್ಲಿ ಸಿನಿಮಾ ಚೆನ್ನಾಗಿ ಬರಬೇಕು. ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ, ಯಾಕಂತಂದ್ರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡ್ಬೇಕು ಅಂತ ಅನ್ನುವಂಥದ್ದು. ಸೊ ಈ ತರ ಕೂತ್ಕೊಳ್ಳಿ ಮೇಡಮ್. ನನ್ಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು, ನಮ್ಮ ಕನ್ನಡ ಚಿತ್ರರಂಗ ಕಂಡಂತ ಅದ್ಭುತವಾದಂತ ವ್ಯಕ್ತಿತ್ವ, ಕಲಾವಿದ, ಮತ್ತೆ ಒಂದು ಡ್ಯಾನ್ಸರ್ ಅಂತ, ಡ್ಯಾನ್ಸ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ
ದಿ ಬೆಸ್ಟ್ ಅಂತ ಅನ್ನೋದನ್ನ ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನ ಹಿಂಗೆ ಗೆರೆಗೆ ಎದ್ಬಿಟ್ಟು ಇದು ಮಾಡಿರುವಂಥದ್ದು. ಇವತ್ತು ನಿಮ್ಗೆ ಹೇಳ್ತೀನಿ ನಾನು, ನಿಮ್ಮ ಲೈಫ್ನಲ್ಲಿ ಇವತ್ತು ಸಿಗಬಹುದಾದಂತ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನ್ ಗೊತ್ತಾ? ಇವತ್ತು ಮಾಸ್ಟರ್ ಇಲ್ಲಿ ಬಂದಾಗ, ಯಾಕಂದ್ರೆ ಅಪ್ಪು ಸರ್ ಅವ್ರಿಗೆ ಅವ್ರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಂದ್ರೆ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇವತ್ತು ಅವರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನೋಂಥದ್ದು ಇದೆ ಗೊತ್ತಾ? ಇಲ್ಲಿ ನಿಮ್ಗೆ ಸಿಕ್ಕಂತ ನಿಮ್ಮ ಜೀವನಕ್ಕೆ, ಅಂದ್ರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂತ ಒಂದು ಫಸ್ಟ್ ಅವಾರ್ಡ್ ಅಂತಂದ್ರೆ ಇವತ್ತು ಸರ್ ಕೊಟ್ಟಿರೋ ಅಂತಂದ್ರೆ ಇದು ಖಂಡಿತ ತಪ್ಪಾಗಲ್ಲ. ಇದು ಖಂಡಿತ ತಪ್ಪಾಗಲ್ಲ. ನಾನೇ ಎಮೋಷನಲ್ ಆಗ್ಬಿಟ್ಟೆ, ಖಂಡಿತ ನಾನೇ ಎಮೋಷನಲ್. ಅವ್ರು ಹೇಳಿದ ತಕ್ಷಣ ನಾನು, ಯಾಕಂದ್ರೆ ಅವ್ರು ಎಂತ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಅಂತವ್ರ ಜೊತೆಯಲ್ಲಿ ನೀವು ಅಂತ ಒಳ್ಳೊಳ್ಳೆ ಮಾತುಗಳನ್ನ ಆಡೋದಂಥದ್ದು, ಅವ್ರಿಗೆ ಇನ್ನೂ ಒಂದು 10 ಸಿನಿಮಾ ಮಾಡುವಂತ ಆನೆ ಬಲ, ಅದೆಲ್ಲಾನು ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ, ಕನ್ನಡ ಅಭಿಮಾನಿಗಳು ಮತ್ತೆ ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬಾ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಸರ್.